ಹೊಸೂರು ಕೋರ್ಟ್ ಆವರಣದಲ್ಲೇ ನಡೆದು ಭೀಕರ ಕೊಲೆ. ಸಾರ್ವಜನಿಕರ ಕಣ್ಣೆದುರೇ ಭೀಕರ ಕೊಲೆ. ಮೂಕ ವಿಸ್ಮಿತರಾದ ಜನ. ಇನ್ನು ಕೆಲವರು ಸಿನಿಮಾ ಶೂಟಿಂಗ್ ಇರಬಹುದು ಎನ್ನುವ ರೀತಿ ನಡೆದಿದೆ ಭೀಕರ ಕೊಲೆ. ಕೊಲೆ ಮಾಡಿದ ಆಸಾಮಿಯ ಹೆಸರು ಆನಂದ್. ಕೊಲೆಯಾದ ದುರ್ದೈವಿಯ ವಕೀಲ ಕಣ್ಣನ್. ಕಳೆದ ವರ್ಷವಷ್ಟೇ ಆನಂದ್ ಎಂಬಾತನಿಗೆ ಮದುವೆಯಾಗಿ ಸಂತೋಷವಾಗಿದ್ದ ದಂಪತಿಗಳು. ಆತನ ಹೆಂಡತಿ ಮೇಲೆ ಕಣ್ಣು ಹಾಕಿದ ವಕೀಲ ಕಣ್ಣನ್ 2-3 ಬಾರಿ ಹಿರಿಯ ವಕೀಲರ ಮುಂದೆ ರಾಜಿ ಪಂಚಾಯಿತಿ ಮಾಡಿದ್ದರು. ವಕೀಲ ಕಣ್ಣನ್ ನಿನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿಕೊ ಅಂತ ಹೇಳಿದ್ದ. ವಕೀಲನನ್ನು ನಡು ರಸ್ತೆಯಲ್ಲಿ ಕೊಚ್ಚಿ ಕೊಲೆಗೈದ ಆನಂದ್ ನೇರವಾಗಿ ಕೋರ್ಟ್ಗೆ ಹೋಗಿ ಸರೆಂಡರ್ ಆಗಿದ್ದಾನೆ. ಹೊಸೂರು ತಾಲೂಕು ಕಚೇರಿ ಹಾಗೂ ಕೋರ್ಟ್ ಎದುರು ಇರುವುದರಿಂದ ಪ್ರತಿನಿತ್ಯ ಜನಜಂಗುಳಿ ತುಂಬಿ ತುಳುಕುತ್ತಿತ್ತು. ಈ ದಿನ ನಡೆದ ಕೊಲೆ ಹೊಸೂರು ಪಟ್ಟಣದಲ್ಲಿ ಕೆಲ ಸಮಯ ಬಿಗುವಿನ ವಾತಾವರಣ ಸೃಷ್ಟಿ. ಕೋರ್ಟ್ ಆವರಣದಲ್ಲೇ ಕೊಲೆಯಾಗಿದ್ದಕ್ಕೆ ನೂರಾರು ವಕೀಲರು ಪ್ರತಿಭಟನೆಗೆ ಮುಂದು. ಲಾಯರ್ಗಳಿಗೆ, ವಕೀಲರಿಗೆ ಭದ್ರತೆ ಇಲ್ಲ ಎಂದು ಕೂಗು. ಒಟ್ಟಾರೆ ಅನೈತಿಕ ಸಂಬಂಧಕ್ಕೆ ಈ ಕೊಲೆಯಾಗಿದೆ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯ. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಹೊಸೂರು ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ.